ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಲಸಂಡೆ ಪಲ್ಯ ಮಾಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡುವುದು ಅಂತ ನೋಡುವ. ನಾನಿಲ್ಲಿ ಅರ್ಧ kg ಆಗುವಷ್ಟು ಅಲಸಂಡೆಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ತೊಳೆದು ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಪಲ್ಯ ಮಾಡಲಿಕ್ಕೆ ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ. ಈಗ ಒಂದು 1/4 ಗಂಟೆ ಇದನ್ನು ಹೀಗೆ ಮುಚ್ಚಿಡ್ತಾ ಇದ್ದೇನೆ ಬೇಯಲಿಕ್ಕೆ. ಅಲಸಂಡೆ ಬೇಯೋ ಹೊತ್ತಿಗೆ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ತಿದ್ದೇನೆ. ಮಸಾಲೆಗೆ ಇಲ್ಲಿ 6 ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ, 1 ಚಮಚ ಜೀರಿಗೆ, 4 ಬೆಳ್ಳುಳ್ಳಿ ಹೆಸರು, ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಮೆಂತೆ ಹಾಗೂ ಅರ್ಧ ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ, ಹಾಗೆ ಒಂದು 4-5 ಕರಿಬೇವಿನ ಹೆಸರು. ಇವೆಲ್ಲವನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ. ಇದಿಷ್ಟಾದರೆ ಸಾಕು. ಇನ್ನು ಇದನ್ನು ಮಿಕ್ಸಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆಯಿತು. ಇದು ಹೀಗಾದರೆ ಸಾಕು, ತರಿಯಾಗಿರಬೇಕು. ಈಗ ಇಲ್ಲಿ ಅಲಸಂಡೆ ಬೆಂದಿದೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಈ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮಸಾಲೆ ಬೇಯಲಿಕ್ಕೆ ಇಡಬೇಕು. ರುಚಿಯಾಗಿರುವಂತಹ ಒಂದು ಅಲಸಂಡೆ ಪಲ್ಯ ರೆಡಿ ಆಯಿತು. ಇದು ಗಂಜಿ ಊಟದೊಟ್ಟಿಗೆ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ. ಇದಕ್ಕೆ ಒಗ್ಗರಣೆ ಅಂತ ಬೇಕು ಅಂತ ಇಲ್ಲ, ಬೇಕಿದ್ರೆ ಹಾಕೋಬಹುದು. ಎಣ್ಣೆ ಎಲ್ಲ ಯೂಸ್ ಮಾಡುವುದಕ್ಕಿಂತ ಹೀಗೆ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.